ಹಾಯ್ ಗಾಯ್ಸ್, ಇವತ್ತು ನಾವು ಒಂದು ಚಿಕನ್ ರೆಸಿಪಿಯನ್ನು ಮಾಡೋಣ. ಅದಕ್ಕಾಗಿ ನಾನಿಲ್ಲಿ 1 kg ಚಿಕನನ್ನು ತಗೊಂಡಿದ್ದೇನೆ. ಅದನ್ನು ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಮತ್ತು ನಮಗೆ ಈರುಳ್ಳಿ ಬೇಕು, 2 ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ. ಮತ್ತು ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ಹಾಗೂ 2 ಟೊಮೆಟೊವನ್ನು ಹೆಚ್ಚಿಟ್ಕೊಂಡಿದ್ದೀನಿ. 10 ರಿಂದ 12 ಒಣಮೆಣಸನ್ನು ತೆಗೆದಿಟ್ಕೊಂಡಿದ್ದೀನಿ. ಮೊದಲಿಗೆ ನಾವು ಒಣಮೆಣಸಿನಕಾಯಿಯನ್ನು ಹುರಿಬೇಕು. ಅದಕ್ಕಾಗಿ ನಾನು ಒಂದು ಬಾಣಲೆಯನ್ನು ಇಟ್ಕೊಂಡು ಒಣಮೆಣಸಿನಕಾಯಿಯನ್ನು ಹುರಿತಾ ಇದ್ದೀನಿ. ಈಗ ಒಣಮೆಣಸಿನಕಾಯಿ ಚೆನ್ನಾಗಿ ಹುರಿದಿದೆ. ಈಗ ನಾವು ಒಂದು ಕುಕ್ಕರನ್ನು ಇಡೋಣ. ಅಗತ್ಯವಾದ ಅಡುಗೆ ಎಣ್ಣೆಯನ್ನು ನಾವು ಸೇರಿಸೋಣ. ಎಣ್ಣೆ ಬಿಸಿಯಾದ ಕೂಡಲೇ ಅದಕ್ಕೆ ಈರುಳ್ಳಿಯನ್ನು ನಾವು ಸೇರಿಸೋಣ. ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಬಾಡಿಸೋಣ. ಈರುಳ್ಳಿಯ ಹಸಿ ವಾಸನೆ ಹೋಗಿ ಚೆನ್ನಾಗಿ ಬಾಡಿದ ಮೇಲೆ ನಾವು ಅದಕ್ಕೆ 1 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ನಾವು ಸೇರಿಸೋಣ. 1 ಚಿಟಿಕೆ ಅರಿಶಿಣದ ಪುಡಿ ಸೇರಿಸಿ ಚೆನ್ನಾಗಿ ಬಾಡಿಸೋಣ. ಈಗ 1 ಚಮಚ ಧನಿಯಾ ಪುಡಿಯನ್ನು ನಾವು ಸೇರಿಸೋಣ. ಅದನ್ನು ಕೂಡ ಚೆನ್ನಾಗಿ ನಾವು ಫ್ರೈ ಮಾಡಿಟ್ಕೊಳ್ಳೋಣ. ಈಗ ಅದಕ್ಕೆ ನಾವು ಪುಡಿ ಮಾಡಿಟ್ಕೊಂಡಂಥ ಒಣಮೆಣಸಿನಕಾಯಿಯನ್ನು ನಾವು ಸೇರಿಸೋಣ. ಅದನ್ನು ಕೂಡ ಮಸಾಲೆಯೊಂದಿಗೆ ಸೇರಿ ಚೆನ್ನಾಗಿ ಫ್ರೈ ಮಾಡೋಣ. ಈಗ ನಾವು ಹೆಚ್ಚಿಟ್ಕೊಂಡಂಥ ಟೊಮೆಟೊ ಹಣ್ಣನ್ನು ಇದಕ್ಕೆ ಸೇರಿಸೋಣ. ಟೊಮೆಟೊ ಹಣ್ಣು ಚೆನ್ನಾಗಿ ಬಾಡಿದ ಕೂಡಲೇ ನಾವು ಅದಕ್ಕೆ 1 ಟೇಬಲ್ ಸ್ಪೂನ್ ಗರಂ ಮಸಾಲೆ ಪುಡಿಯನ್ನು ಸೇರಿಸೋಣ. ಇಟ್ಕೊಂಡಂತಹ ಚಿಕನನ್ನು ಸೇರಿಸೋಣ. ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವಿನ ಸೊಪ್ಪನ್ನು ನಾವು ಈಗ ಸೇರಿಸೋಣ. ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನಾವು ರುಚಿಗೆ ತಕ್ಕಷ್ಟು ಬೇಕಾದಂತಹ ಉಪ್ಪನ್ನು ನಾವು ಸೇರಿಸೋಣ. ಈಗ ಬೇಯಲಿಕ್ಕೆ ಅಗತ್ಯವಾದಂಥ ನೀರನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಲಿಕ್ಕಾಗಿ ಬಿಡೋಣ. ಒಂದು ಲಿಡ್ಡನ್ನು ಮುಚ್ಚಿ 10 ರಿಂದ 15 ನಿಮಿಷಗಳ ಕಾಲ ನಾವು ಇದನ್ನು ಬೇಯಿಸೋಣ. ಈಗ ನೋಡಿ, ನಮ್ಮ ರೆಡ್ ಚಿಕನ್ ಕರಿ ರೆಡಿಯಾಗಿದೆ. ಇದನ್ನು ಅನ್ನದೊಂದಿಗೆ ಸವಿಯಲು ಸೂಪರ್ ಆಗಿರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.